ಹಾಯ್, ನಮಸ್ಕಾರ ಎಲ್ರಿಗೂ. ಇದು ನಮ್ಮ ಸಂಡೇ ವ್ಲಾಗು, ಭಾನುವಾರದ ವ್ಲಾಗು. ಇವತ್ತು ನಾನು ಟಿಫನ್ನಿಗೆ ಹೆಸರು ಕಾಳು ಮೊಳಕೆ ಕಟ್ಟಿದ್ದಿತ್ತು. ಅದರಲ್ಲಿ ಸ್ಪ್ರೌಟ್ಸ್ ದೋಸೆ ಮಾಡಿದ್ದೆ. ತಾನು ದೋಸೆ ಬೇಕಂತ ಕೇಳಿದ್ದು, ಅದಕ್ಕೆ ಈ ರೆಸಿಪಿಯನ್ನು ನಾನು ಚಾನಲಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ದೋಸೆ ತುಂಬ ಚೆನ್ನಾಗಿ ಬಂದಿತ್ತು. ಮೊದಲು ಕಾರ್ತಿಕ್ಗೆ ಹಾಕ್ಕೊಟ್ಟೆ ಬನ್ನಿ ಅಂಥೇಳಿ. ತನಗೆ ಎಷ್ಟು ಕರೆದ್ರೂ ಬೇಗ ಬರಲಿಲ್ಲ. ಸೊ ಕಾಂಪಿಟೇಷನಿಗೆ ಬೇಗ ಬರಲಿ ಅಂತ ಫಸ್ಟ್ ಇವ್ರಿಗೆ ಹಾಕ್ಕೊಟ್ಟಿದ್ದೆ. ಇವತ್ತು ನಾವು ತನ್ಮಯಿಗೆ ಫಸ್ಟ್ ಟೈಮ್ ಹೇರ್ ಕಟ್ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಫಸ್ಟ್ ಅವಳಿಗೆ ಹೇರ್ ಸೆಟ್ ಮಾಡಿಸ್ತಾ ಇರೋದು. ಕೇಳೋಣ ಅಂದ್ಕೊಂಡಿದ್ದೀನಿ ಯಾವ ಥರ ಹೇರ್ ಸ್ಟೈಲ್ ಮಾಡಿಸ್ಕೊತಾಳೆ ಅಂತ. ಬನ್ನಿ ಕೇಳೋಣ, ಅವಳು ಏನು ಹೇಳ್ತಾಳೆ ನೋಡೋಣ ಅಂತೆ. ಮೇಡಮ್ ಅವ್ರಿಗೆ ನಾವು ಒಂದು ಸ್ವಲ್ಪ ಸಿಟ್ ಮಾಡಿದ್ವಿ, ಅದಕ್ಕೆ ಅವರು ಮುಖ ಊದಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಮೇಡಮ್, ನಿಮ್ಗಿವತ್ತು ಹೇರ್ ಕಟ್ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಿದ್ದೀವಲ್ಲ, ಯಾವ ಥರ ಹೇರ್ ಸ್ಟೈಲ್ ಬೇಕು ನಿನಗೆ? ಯಾವ ಥರ ಕಟಿಂಗ್ ಮಾಡಿಸ್ಕೊಂತೀಯಾ ಹೇಳು. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಸಿಹಿ ಥರ ಕಟಿಂಗ್ ಮಾಡ್ಸಕ್ಕೆ ನನಗೆ ಹೋಗ್ತಾ ಇದ್ದೀವಿ. ಸಿಹಿ ಥರ ಕಟಿಂಗ್ ಮಾಡಲಿಲ್ಲ ಅವರು ಅಂದರೆ ಬೇರೆ ಯಾವ ಥರ ಮಾಡಿಸ್ಕೊಂತೀಯಾ? ನಾನು ಸಿಹಿ ಥರ ಮಾಡಬೇಕು ಅಂತ ತಲೆ ತಿಂತೀನಿ. ಸಿಹಿ ಥರ ಮಾಡೋಕ್ಕೆ ನೀನು ಕೂದಲು ಉದ್ದ ಇಲ್ಲಲ್ಲ ಗುಂಡು? ಮಾಡಬೇಕಲ್ಲ, ಉದ್ದ ಇದ್ದಾವೆ ಬಂದ್ವಲ್ಲ. ಇಲ್ಲಲ್ಲ, ಎಲ್ಲಿ ಉದ್ದ ಇದ್ದಾವೆ ಕೂದಲು ನೀನವು? ಇದ್ದಾವಲ್ಲ ನನ್ನ ತಲೆಗೆ. ಇಷ್ಟೇ ಎಷ್ಟಿದ್ದಾವೆ? ಸಿಹಿವು ಎಷ್ಟು ಉದ್ದ ಇರ್ತಾವಲ್ವಾ ಕೂದಲು? ಅವು ಇಷ್ಟೇ ಇರ್ತವೆ. ಸರಿ, ಓಕೆ, ಆಯಿತು. ಹಾಗಾದರೆ ಹೋಗೋಣ. ಓಕೆ. ಅಪ್ಪ ಮಗಳು ತರಲೆ ತುಂಟಾಟಗಳನ್ನು ಮುಗಿಸ್ಕೊಂಡು ಎಲ್ಲರೂ ಟಿಫನ್ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ತನಗೆ ಹೇರ್ ಕಟ್ ಮಾಡಿಸೋದಕ್ಕೆ ಅಂಥೇಳಿ. ತಾನು ಅಲ್ಲಿಗೆ ಹೋಗೋವರೆಗೂ ಫುಲ್ ಎಕ್ಸೈಟೆಡ್ ಆಗಿದ್ಲು. ಅಲ್ಲಿಗೆ ಹೋದ್ಮೇಲೆ ಅಲ್ಲಿನ ಆಂಬಿಯನ್ಸ್ ಎಲ್ಲ ನೋಡಿಬಿಟ್ಟು ಸ್ವಲ್ಪ ಕುತ್ಕೊಳ್ಳೋದಕ್ಕೆಲ್ಲ ಆಟ ಮಾಡಿದ್ಲು. ತಕ್ಷಣಕ್ಕೆ ಕೂರಲಿಲ್ಲ. ಆನಂತರ ಕಾರ್ತಿಕ್ ನಾನು ಕೂರಿಸ್ತೀನಿ ಬಾ ಅಂಥೇಳಿ ಸಮಾಧಾನ ಮಾಡಿ ಕೂರಿಸಿದ್ರು. ಅವಳಿಗೆ ನಾವು 3 ಸಾರಿ ಗುಂಡು ಹೊಡ್ಸಿದ್ದೀವಿ ದೇವಸ್ಥಾನಗಳಲ್ಲಿ ಕರ್ಕೊಂಡೋಗಿ. ಆದರೆ ಫಸ್ಟ್ ಟೈಮು ಹೇರ್ ಸೆಟ್ಟಿಂಗ್ ಮಾಡಿಸ್ತಾ ಇರೋದು ಫಸ್ಟ್ ಟೈಮು. ಆದರೂ ಕೂಡ ಸ್ವಲ್ಪ ಏನೂ ಹಠ ಮಾಡಲಿಲ್ಲ, ಏನಿಲ್ಲ, ಸೈಲೆಂಟಾಗಿದ್ದು. ಏನು ಕೈ ಕಾಲು ಶೇಕ್ ಮಾಡೋದು, ಆಟ ಆಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾಳೆ. ಯಾವಾಗಲೂ 1 ಸೆಕೆಂಡ್ ಕೈ ಕಾಲು ಸುಮ್ಮನಿರಲ್ಲ. ಅಂಥವಳು ಕೂಡ ಇವತ್ತು ಸೈಲೆಂಟಾಗಿ ಸುಮ್ಮನೆ ಕೂತ್ಕೊಂಡಿದ್ಲು. ಬಟ್ ಏನು ಅಂದರೆ ಮುಖದಲ್ಲಿ ನಗು ಇರಲಿಲ್ಲ. ಸಪ್ಪಗೆ ಸುಮ್ಮನೆ ಇದ್ಲು, ಮುಖ ಊದಿಸ್ಕೊಂಡ್ಬಿಟ್ಟಿದ್ಲು. ಕೋಪ ಮಾಡ್ಕೊಂಡಿದ್ದಾಳ, ಬೇಜಾರು ಮಾಡ್ಕೊಂಡಿದ್ದಾಳ, ಒಂದೂ ಗೊತ್ತಾಗ್ತಾ ಇರಲಿಲ್ಲ. ಆ ಥರ ಎಕ್ಸ್ಪ್ರೆಷನ್ಸ್ ಕೊಡ್ಕೊಂಡು ಕನ್ನಡಿ ಮುಂದೆ ಬೇರೆ ಕೂರಿಸಿದ್ದಲ್ವ, ಕನ್ನಡಿ ಅಲ್ಲಿ ನೋಡ್ಕೊಂತ ಆರಾಮಾಗಿ ಸುಮ್ಮನೆ ಇದ್ಲು ಸೈಲೆಂಟಾಗಿ. ಏನು ಅವ್ರು ಹೆಂಗೆ ಹೇಳ್ತಾರೆ ಹಾಗೆ ಕತ್ತು ತಲೆ ಬಗ್ಸು ಅಂತ ಹೇಳಿದರೆ ತಲೆ ಬಗ್ಗಿಸ್ತಾ ಇದ್ಲು. ಈ ಕಡೆಗೆ ತಿರುಗು ಅಂದರೆ ಆ ಕಡೆಗೆ ತಿರುಗ್ತಾ ಇದ್ಲು. ಸುಮ್ಮನೆ ಸೈಲೆಂಟಾಗಿದ್ಲು. ಅವ್ರು ಹೇಳಿದ ಮಾತೆಲ್ಲ ಕೇಳಿದ್ಲಪ್ಪ. ನನಗಂತೂ ಆಶ್ಚರ್ಯ ಆಗ್ಬಿಡ್ತು, ನಮ್ಮ ತಾನು ಇಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದು ನೋಡಿ ಹೇರ್ ಕಟ್ನ. ಮೈ ಮೇಲೆ ಒಂದನಿ ನೀರು ಬಿದ್ರೇ ತಕ್ಷಣ ಹೋಗಿ ಡ್ರೆಸ್ ಚೇಂಜ್ ಮಾಡ್ತಾಳೆ ಅಂಥವಳು. ಅದು ಮೈ ಮೇಲೆಲ್ಲ ಹೇರ್ ಕಟ್ ಮಾಡಿದೆಲ್ಲ ಕೂದಲೆಲ್ಲ ಬೀಳ್ತಾ ಇತ್ತಲ್ಲ, ಅದನ್ನು ನೋಡಿ ಸ್ವಲ್ಪ ಮುಖ ಸಿಂಡಿಸ್ಕೊಂಡ್ಬಿಟ್ಲು. ಆವಾಗ ಲಾಸ್ಟಿಗೆ ಆ ಕೂದಲನ್ನೆಲ್ಲ ಕೊಡುವಕ್ಕೆ ಹೋಗೋದು ಆ ಥರ ಎಲ್ಲ ಮಾಡಿದ್ಲು. ತೋರಿಸ್ತಾ ಇದ್ದೀನಿ ನೋಡಿ, ಈ ವಿಡಿಯೋದಲ್ಲಿ ಹಾಗೆ ಮಾಡ್ತಾಯಿದ್ಲು. ಫೈನಲ್ ಟಚಪ್ ನಮ್ಮ ಗುಂಡಮ್ಮಂಗೆ ಕೊಡುವಾಗ ಅವಳು ನಾರ್ಮಲ್ ಆಗ್ತಾ ಬಂದಳು. ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಆ್ಯಕ್ಚುಲಿ ಅಷ್ಟೊಂದು ಡಿಫ್ರೆನ್ಸ್ ಇವಾಗ ಗೊತ್ತಾಗಲ್ಲ, ಯಾಕೆ ಅಂದರೆ ಫಸ್ಟ್ ಟೈಮ್ ಹೇರ್ ಸೆಟ್ಟಿಂಗ್ ಮಾಡಿಸ್ತಾ ಇರೋದ್ರಿಂದ. ಆ್ಯಂಡ್ ಅವಳಿಗೆ ತುಂಬ ಕೂದಲು ಇರಲಿಲ್ಲ. ಸೊ ನಾವು ಲೈಟಾಗಿ ಶೇಪ್ ಬರೋ ಥರ ಅಷ್ಟೇ ಹೇರ್ ಸೆಟ್ಟಿಂಗ್ ಮಾಡಿಸಿದ್ದು. ಸೊ ಅಷ್ಟೊಂದು ಹೇರ್ ಕಟ್ ಮಾಡಿಸಿರೋ ಡಿಫ್ರೆನ್ಸ್ ಗೊತ್ತಾಗಲ್ಲ ಇದರಲ್ಲಿ. ಬಟ್ ಕ್ಯೂಟ್ ಲುಕ್ಕಿಂಗ್ ನಮ್ಮ ಚಿನ್ನು ಸಖತ್ತಾಗಿ ಕಾಣಿಸ್ತಾ ಇದ್ಲು. ಮಗಳದಾದಮೇಲೆ ಫ್ಯಾಮಿಲಿ ಪ್ಯಾಕೇಜ್ ಥರ ಅಪ್ಪನೂ ಮಾಡಿಸ್ಕೊಂಡ್ರು. ಅವ್ರದ್ದು ಹೇರ್ ಕಟಿಂಗ್ ಎಲ್ಲ ಮುಗಿಯೋದ್ರೊಳಗೆ ನಾವು ಸ್ವಲ್ಪ ಫನ್ ಮಾಡ್ಕೊಂಡಿದ್ವಿ ನಾನು ತಾನು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋದ್ರೊಳಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಸೊ ಅಡುಗೆ ಮಾಡೋದ್ರೊಳಗೆ ಲೇಟ್ ಆಗುತ್ತೆ ಅಂಥೇಳಿ ಸ್ವಲ್ಪ ಕರ್ಬೂಜ ಹಣ್ಣು ಕಟ್ ಮಾಡಿ ಸಕ್ಕರೆ ಹಾಕ್ಕೊಂಡು ತಿಂದ್ವಿ 3 ಜನ. ಆ ನಂತರ ಮಜ್ಜಿಗೆ ಹುಳಿ ಮಾಡಿ ಅನ್ನ ಮಾಡಿದ್ದೆ. ನಂತರ ಊಟ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ.
ತುತ್ತು. ಅಮ್ಮ ಇದು ಅಪ್ಪನ ಮನೆ, ಇದು ನಿನ್ನ ಮನೆ, ಇದು ಇದು ನನ್ನ ಮನೆ, ಇದು ಶಾದವ್ರ ಮನೆ. ಹೌದಾ, ಮನೆ ಕಟ್ಟಿದೆಯಾ ನಮಗೆ 4 ಜನಕ್ಕೂ? ಶುಭಾಷ್. ನಾನೊಂದು ಮನೇಲಿ, ನೀನೊಂದು ಮನೇಲಿ, ಅಪ್ಪನ ಹತ್ರ ತರಲೆ ಮಾತುಗಳನ್ನು ಮಾತಾಡಿಕೊಂಡು ನಾನು ಊಟ ಮಾಡಿಕೊಂಡು ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ನಮ್ಮದು. ಈ ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸಬರನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್, ಬಾಯ್.